ಎಲ್ರಿಗೂ. ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ, 6:30ಗೆ ಎದ್ದಿದ್ದೀನಿ. ಸ್ವಲ್ಪ ಚಳಿ ಟೈಮ್ ಅಲ್ವ, ಈಗ ಬೇಗ ಹೇಳೋಕ್ಕಾಗೋದಿಲ್ಲ. ಹಾಗೆ ಫ್ರೆಶ್ ಅಪ್ ಆಗಿಲ್ಲ, ಜಸ್ಟ್ ಮಖನ ಹಾಗೆ ತೊಳ್ಕೊಂಡಿದ್ದೀನಿ. ಬಿಸಿ ಬಿಸಿ ಟೀ ಕುಡಿತಾಯಿದ್ದೀನಿ. ಚಳಿ ತಡೆಯೋಕ್ಕಾಗ್ತಾ ಇಲ್ಲ, ಮೂಗೆಲ್ಲ ಕಟ್ಕೊಬಿಟ್ಟೈತೆ. ಇವತ್ತು ಒಂದು ಫಂಕ್ಷನ್ ಇದೆ, ನನ್ನ ಮಗನ ಕಾನ್ವೆಂಟಲ್ಲಿ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಅವ್ನು ಕರ್ಕೊಂಡು ಹೋಗಬೇಕು. ಅಂದರೆ ಏನು ಫಂಕ್ಷನ್ ಅಂದರೆ ಬೇಬಿ ಸಿಟ್ಟಿಂಗ್ LKG UKG ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂತ ಮಾಡಿಸ್ತಾರೆ. ಈ ವರ್ಷ ಅವನು UKG ಈ ವರ್ಷ ಮಾಡಿಸ್ತಾರೆ. ಅದಕ್ಕೆ ಜಾಯ್ನ್ ಆಗಬೇಕು, ಅವನು ಕರ್ಕೊಂಡು ಹೋಗ್ಬೇಕು. ಜೊತೆಯಲ್ಲೇ ಮಗಳನ್ನ ಬೇಗ ಕಳಿಸ್ಬೇಕು, ಅವನು ನಾನು ಒಟ್ಟಿಗೆ ಹೋಗಬೇಕು. ಅಷ್ಟರೊಳಗಡೆ ಮನೆ ಕೆಲಸ ಮುಗಿಸಿ ನಾಷ್ಟಕ್ಕೆ ಮಾಡಿ ಆಮೇಲೆ ನಾನು ಫ್ರೆಶಪ್ ಆಗಿ ಅವನ್ನ ಫ್ರೆಶಪ್ ಮಾಡಿ ಕರ್ಕೊಂಡು ಹೋಗಬೇಕು. ಸೊ ಬನ್ನಿ ಬೇಗ ಬೇಗ ಮನೆ ಕೆಲಸ ಮುಗಿಸೋಣ. ಇವಳು ಇನ್ನೂ ಎದ್ದಿಲ್ಲ. ಇಲ್ಲ, ಐಶುನ ಮನ್ಸ್ಕೊಂಡು ಮನಗಿದ್ದಾಳೆ ನೋಡಿ. ಇದು ನಮ್ಮ ಮನೆ ಐಶು, ಅವಳ ಹತ್ರನೇ ಮನಗೋದು. ಇನ್ನು ಇವನು ಎದ್ದು ನಿಂತವನು ಆಲೆ. ಬೇಗ ಬೇಗ ಫ್ರೆಶಪ್ ಆಗಲ್ವಾ ಚಿನ್ನು? ಎದ್ದಳು, ಕಾರ್ಮೆಂಟ್ಗೆ ಹೋಗಿ ಟೈಮ್ ಆಯ್ತದೆ, ಎದ್ದಳು. ಐಶು ಐಶು ಎದ್ದಳು, ನೀನೋಗಲ್ವಾ ಕಾರ್ಮೆಂಟ್ಗೆ? ಇವನಿಗೆ ಸ್ವಲ್ಪ ಕೆಮ್ಮಲಾಗಿರ್ಬೋದು ಅನಿಸುತ್ತೆ, ಕೆಮ್ತಾವನೆ. ಮತ್ತು ಶೀತ ಕೂಡ ಆಗಿತ್ತು, ಟ್ಯಾಬ್ಲೆಟ್ ಕೊಟ್ಟಿದ್ದೆ ನೈಟು. ಈಗ ಆರಾಮ? ಇಲ್ಲ. ಆರಾಮಿಲ್ವಾ? ಹಂಗಂದ್ರೆ ಹುಷಾರಾಗಿದೆಯಾ ಅಂತ. ನೋಡಿ, ಇನ್ನೂ ಸ್ವಲ್ಪ ಕೆಮ್ತಾ ಇದ್ದಾನೆ. ಎದ್ದಳು, ಫ್ರೆಶಪ್ ಆಗ್ಬಾ. ಟೈಮ್ ಆಗದೆ. ಇವತ್ತು ನಮಗೆ ಕಲರ್ ಡ್ರೆಸ್, ನಮ್ಗೆ ಇಷ್ಟ ಆಗೋ ಕಲರ್ ಡ್ರೆಸ್ ಯಾವ್ದಾದ್ರು ಹಾಕೊಂಡು ಬರೋದು. ಅದೇ ಅಮ್ಮ ಅಪ್ಪ ಬರಬೇಕು ಕರ್ಕೊಂಡು ಹೋಗೋಕೆ. ಅವ್ನು ಹೇಳ್ತಾ ಇದ್ದಾನೆ ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಬರಬೇಕು, ಇವತ್ತು ಫಂಕ್ಷನ್ ಇದೆ, ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ಬರು ಬರಬೇಕು ಅಂತ. ನಮ್ಮಂಥ ಅರ್ಲೆಗಳು ಹಿಂಗೇನೆ ಮಾತಾಡ್ತಾ ಇರ್ತಾರೆ. ಸೊ ಇವ್ರನ್ನ ಕಟ್ಕೊಂಡು ನಾನು ಬೇಗ ಬೇಗ ರೆಡಿ ಆಗೋದು ಹೆಂಗಪ್ಪ, ಪ್ರತಿದಿನ ಹಿಂಗೇನೆ. ಇವ್ರ ಜೊತೆ ಮನೆ ಕೆಲಸ ಮಾಡಿ ಇವ್ರನ್ನ ಕಳ್ಸೋದಕ್ಕೆ ನಂಗೆ ಸಾಕಿಡ್ದೋಗುತ್ತೆ. ಸೊ ಈಗ ಇವ್ರನ್ನ ಕಟ್ಕೊಂಡು ಇವತ್ತು ಫಂಕ್ಷನ್ಗೆ ಹೋಗೋದ್ರೊಳಗೆ ಬೇಗ ಬೇಗ ಮನೆ ಕೆಲಸ ಮುಗಿಸ್ಬೇಕು. ಸೊ ಬೇಗ ಬೇಗ ಮಾಡೋಣ ಮನೆ ಕೆಲಸನ, ಬನ್ನಿ ಫ್ರೆಂಡ್ಸ್. ಆಮೇಲೆ ನೋಡಿ, ಬೇಗ ಬೇಗ ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟೆ ನಾನು. ತುಂಬಾ ಆಲ್ರೆಡಿ ಟೈಮ್ ಆಗಿತ್ತು, ಆದರೂ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳನ್ನ ರೆಡಿ ಮಾಡಿ ಅಪ್ಪ ಬಂದಮೇಲೆ ಬೈಕಲ್ಲಿ ಹೋಗು ಅಂತ ಅಲ್ಲೇ ನಿಲ್ಲಿಸಿದ್ದೆ ನಾನು. ಅವಳು ಕೂಡ ನಮ್ಮ ಮನೆಯವ್ರು ಬಂದು ಕರ್ಕೊಂಡೋದ್ರು. ಆಮೇಲೆ ನಾನು ನನ್ನ ಮಗ ರೆಡಿಯಾಗಿ 10:30 11 ಗಂಟೆ ಆಗಕ್ಕೆ ಬಂದುಬಿಡ್ತು ಟೈಮು. ನಾನು ನನ್ನ ಮಗನೂ ಬೇಗ ಬೇಗ ರೆಡಿಯಾಗಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಏನೇನು ಡೆಕೋರೇಷನ್ ಮಾಡಿದ್ರು ಎಲ್ಲನೂ ಹಾಗೆ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಪೂಜೆ ಶುರುವಾಗಿತ್ತು. ನಾನು ಬೇಕಾದ್ರೆ ಆಲ್ರೆಡಿ ಅಲ್ಲಿ ಕೂತ್ಕೊಂಡು ಪೂಜೆ ಅಕ್ಕಿ ಮೇಲೆ ಅಕ್ಷರ ಎಲ್ಲ ಬಡಿಸಿ ಓಂ ಅಂತೆಲ್ಲ ಬಡಿಸಿದ್ರು. ಆಮೇಲೆ ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಮತ್ತೆ ಕೂತ್ಕೊಂಡು ಬುಕ್ಕಲ್ಲಿ ಆ ಅಮ್ಮ ಅಂತ ಬರೆಸಿ ಅಂತ ಹೇಳಿದರು. ಬುಕ್ಕಲ್ಲಿ ಕೂಡ ಆ ಅಮ್ಮ ಅಂತ ಬರ್ಕೊಟ್ಟೆ. ಅದನ್ನು ನನ್ನ ಮಗ ತಿದ್ದುತ್ತಾ ಇದ್ದ. ಆಮೇಲೆ ನಮಗೆ ಅಲ್ಲೇ ಕೂಡ ಪ್ರಸಾದ ಮಾಡಿಸಿದ್ರು. ಮತ್ತು ಹಾಲಭಿಷೇಕದ್ದು ಎಲ್ಲ ಕೊಡ್ತಾರಲ್ವ ಪ್ರಸಾದ, ಅದನ್ನು ಕೂಡ ಕೊಟ್ಟಿದ್ದರು. ಕುಡ್ದು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅದೆಲ್ಲ ನಾವು ಮುಗಿಸ್ಕೊಂಡ್ವಿ. ಆಮೇಲೆ ಅವನಿಗೂ ಅಕ್ಷರ ಎಲ್ಲ ಬರೆಸ್ತಾಯಿದ್ದೆ. ಆಲ್ರೆಡಿ ನನ್ನ ಮಗ ಇವೆಲ್ಲ ಬರೆಯೋದು ಕಲ್ತಿದ್ದಾನೆ. ಹೋದ ವರ್ಷವೂ ಕೂಡ ಮಾಡಿದರು, ಈ ವರ್ಷವೂ ಮಾಡ್ತಾಯಿದ್ದಾರೆ. UKG ಗಂಟ ಲಾಸ್ಟ್ ಅಷ್ಟೇ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಪೂಜೆ ಮಾಡೋದಾಗೇ ಒಂದು ವೀಡಿಯೋ ಮಾಡ್ಕೊಂಡು ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ್ದೆಲ್ಲ ಆದಮೇಲೆ ನಾವು ಮನೆಗೆ ಬಂದ್ವಿ. ಗಾರ್ಮೆಂಟಿಂದ ಬಂದಾಯಿತು. ಬಂದು ಅವನು ನಾನಿಬ್ಬರು ಡ್ರೆಸ್ ಚೇಂಜ್ ಮಾಡ್ದೋ. ಮತ್ತು ಮಧ್ಯಾಹ್ನ 1:30 ಆಯಿತು ಟೈಮು. ಅನ್ನಕ್ಕೆ ಕೂಗಕ್ಕೆ ಇಟ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀನಿ. ನಾನು ಗಾರ್ಮೆಂಟಿಂದ ನಡ್ಕೊಂಡು ಬಂದೆ. ಸೊ ನೋಡಿದ್ರಿ ಅಲ್ವಾ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.